ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ವ್ಲಾಗ್. ಇವತ್ತು ನನ್ನ ಜೊತೆ ಇದ್ದಾರೆ ನಿರಂಜನ್ ಅಂಡ್ ಸುಹಾಸ್. ಇವತ್ತು ನಾವು ಬಂದಿರೋ ಪ್ಲೇಸ್ ಯಾವುದಂದ್ರೆ ಓಂಕಾರ ಹಿಲ್ಸ್. ಇದಿರೋದು ನಿಯರ್ RR ನಗರ್. ಇಲ್ಲಿ ನಾವು 12 ಜ್ಯೋತಿರ್ಲಿಂಗಗಳನ್ನ ನೋಡ್ಬೋದು. ಅದನ್ನ ನೋಡ್ಕೊಂಡು ನಾವು ಹೊರಟಿದ್ದೆ ಫೋಟೋ ರಿಕ್ರಿಯೇಟ್ ಮಾಡಕ್ ಹೋಗ್ತಾ ಇದೀವಿ. ನಾವು ಸೆಕೆಂಡ್ ಇಯರ್ ಇದ್ದಾಗ ಇದೇ ಪ್ಲೇಸ್ ಬಂದು 4 ಜನನು ಫೋಟೋ ತಗೊಂಡಿದ್ವಿ. ಇವಾಗ ಅದೇ ಪ್ಲೇಸ್ ಅಲ್ಲಿ ರೀಕ್ರಿಯೇಟ್ ಮಾಡ್ತಾ ಇದೀವಿ ಫೋಟೋ. ಬಟ್ ರಾಕಿ ಮಿಸ್ಸಿಂಗು. ಈ ವೀಕ್ ಡೇಸಲ್ಲೆಲ್ಲ ಕೆಲಸ, ಕಾಲೇಜು, ಇಂಟರ್ನ್ಶಿಪ್ಪು, ಅದು ಇದು ಅಂತ ಫುಲ್ಲು ಸ್ಟ್ರೆಸ್ ಆಗಿಬಿಟ್ಟಿರ್ತೀವಿ. ಸೊ ಅದಕ್ಕೆ ಏನು ಮಾಡ್ಬೇಕಂದ್ರೆ ಎವ್ರಿ ವೀಕೆಂಡ್ ಅದು ರಜೆ ಸಿಕ್ಕಾಗೆಲ್ಲ ಈ ಥರ ಪ್ಲೇಸ್ಗಳಿಗೆ ಬಂದರೆ ಏನೋ ಒಂಥರ ಮನ್ಸಿಗೆ ಖುಷಿ ಸಿಗುತ್ತೆ. ಫ್ರೆಂಡ್ಸ್ಗಳ ಜೊತೆ, ಫ್ಯಾಮಿಲಿ ಜೊತೆ. ಓಂಕಾರ ಹಿಲ್ಸ್ಗೆ ಬಂದಿருக்கு. ನಾನು ಮಲ್ದೇವ ಇಂಗ ರಾಕಿ ಇಂಗ ಸೋಮು ಇಂಗ ನಿರಂಜನ್ ಇಂಗ ಬಂದಿತಿ ಓಂಕಾರ ಹಿಲ್ಸ್ಗೆ ಬಂದೆ. ಸೇಮ್ ಮಲಯಾಳಿ ಗೈಸ್. 2 years ಬ್ಯಾಕ್ ಸೇಮ್ ಪ್ಲೇಸ್ ಅಲ್ಲಿ 4 ಜನ ಇದ್ವಿ. ಇವತ್ತು 3 ಜನ. ಗೈಸ್, ರಾಕಿ ಏನಕ್ಕೆ ಬಂದಿಲ್ಲ ಅಂದ್ರೆ ಅವನು ಅವರ ಗರ್ಲ್ ಫ್ರೆಂಡ್ ಜೊತೆ ಹೋಗಿದ್ದಾನೆ. ಲಾಸ್ಟ್ ವೀಕ್ ನಮ್ ಜೊತೆ ಬಂದಿದ್ದ ಅಂತ, ಈ ವೀಕ್ ಗರ್ಲ್ ಫ್ರೆಂಡ್ ಜೊತೆ ಹೋಗಿದ್ದಾನಂತೆ. ನಿಮ್ಮಲ್ಲಿ ಇಂಥ ಒಂದು ಶಕ್ತಿ ಇದೆ ಅಂದ್ರೆ ಇಲ್ಲಿವರೆಗೂ ನೀವು ಮಾಡಿದ್ದಿಲ್ಲ ನಾಟಕನ. ಟೈಮ್ ಬ್ಯಾಲೆನ್ಸ್ ಮಾಡ್ಬೇಕಂತೆ ಆ ಕಡೆ ಈ ಕಡೆ. ಅದಕ್ಕೆ ಅವ್ನು ತುಂಬಾ ಕಷ್ಟ ಆಗ್ತಿದೆ ಆ ಕಡೆ ಹೋಗ್ಬೇಕು ಅಂತ ಇವತ್ತು ಅಲ್ಲಿ ಹೋಗಿಲ್ಲ. 1 ವೀಕ್ ನಮ್ ಜೊತೆ ಇರ್ತಾನೆ, 1 ವೀಕ್ ಗರ್ಲ್ ಫ್ರೆಂಡ್ ಜೊತೆ ಇರ್ತಾನಂತೆ. ಸೊ ಇದು ಅವನ ಕಮಿಟ್ಮೆಂಟ್. ಇಡೀ ರಾಜ್ಯವೇ ಖುಷಿ ಪಡುವಂತ ಸುದ್ದಿ. ಸೀಕ್ರೆಟ್ ಯಾರಿಗೂ ಹೇಳಕ್ ಹೋಗ್ಬೇಡಿ, ಓಕೆನಾ? ಬಟ್ ಯಾರಿಗೂ ಹೇಳ್ಬೇಡಿ, ನಿಮ್ಗೆ ಹೇಳ್ತಿರೋದು. ಓಕೆ. ದರ್ಶನ ಎಲ್ಲ ಮಾಡ್ಕೊಂಡು ನಾವು ಬಂದಿದ್ದೆ ಪ್ರಸಾದ ತಿನ್ನೋಕೆ. ಪ್ರಸಾದ ತಿನ್ನಕ್ ಸ್ಟಾರ್ಟ್ ಮಾಡಿದ್ದು ಎಲ್ಲರೂ ಒಟ್ಟಿಗೆ 3 ಜನನು. ಎಂಡ್ ಮಾಡಿದ್ದು ಒಟ್ಟಿಗೆ. ಬಟ್ ನಾನು 2 ಸಲ ತಿಂದೆ, ಇವ್ರು 1 ಸಲ ತಿಂದ್ರು. ಕಟ್ಔಟ್ಗೂ ಬ್ಯಾನರ್ಗೂ ಡಿಫ್ರೆನ್ಸ್ ಏನ್ ಗೊತ್ತಾ? ಕಟ್ಔಟ್ ಅಂದ್ರೆ ಕಟ್ ಆಗಿರುತ್ತೆ ಅಷ್ಟೇ, ನಮ್ ಬ್ಯಾನ್ ಆಗಿರುತ್ತೆ. ಇವಾಗ ಏನೇನು ಕಮೆಂಟ್ ಹಾಕ್ಬಿಡ್ತಾನೆ ಆಮೇಲೆ ರಾಕಿ ಫ್ಯಾನ್ಸ್. ಇವನ್ ಹಾಕಕ್ ಸ್ಟಾರ್ಟ್ ಮಾಡ್ಬಿಟ್ಟವನು ಇವಾಗ. ಅಲ್ಲೆಲ್ಲ ನೋಡ್ಕೊಂಡು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ನಾವು ಬಂದಿದ್ದೆ ಐಸ್ ಕ್ರೀಮ್ ತಿನ್ನಕ್ಕೆ. ಗೈಸ್, ಏನ್ ತಗೊಳ್ಳೋದು ಅಂತ ನೋಡ್ತಾ ಇದ್ದೇನೆ. ಗೈಸ್, ಬೇಡ ಅಂತ ಹೇಳ್ದ ಗಡ್ಬಡು. ಇವಾಗ ಕ್ವಾಂಟಿಟಿ ನೋಡಿ ಅದೇ ಬೇಕು ಅಂತ ಸುಹಾಸ್. ಕನ್ಫ್ಯೂಷನ್ಗೆ ಇನ್ನೊಂದ್ ಹೆಸರು ಸುಹಾಸ್. ಗೈಸ್ ನೋಡಿ, ಬೇಗ ತಿಂದು ಇವಾಗ ನಿರಂಜನ್ ಐಸ್ ಕ್ರೀಮ್ ತಿಂತಾ ಇದ್ದೀನಿ. ಈ ನನ್ ಮಗ ಕೊಡು ಅಂದ್ರೆ ಇಲ್ಲಿ ನೋಡಿ, ಆ ಕಡೆ ತಿರ್ಕೊಬಿಟ್ಟ. ಕೊಡು ಅಂದ್ರೆ ಐಸ್ ಕ್ರೀಮು ಇಷ್ಟು ಕೊಟ್ಟವನೆ. ಹಾ, ಒಳ್ಳೇದಾಯ್ತದೆ ಅವನ್ಗೆ. ದೇವ್ರು ಒಳ್ಳೇದ್ ಮಾಡ್ತದ, ಅದಕ್ಕೆ ಹಿಂಗ್ ಕಿತ್ಕೊಂಡು ತಿನ್ಕೊಬಿಡ್ಬೇಕು. ದೇವ್ರು ನಿಂಗೆ ಒಳ್ಳೇದ್ ಮಾಡ್ತದ. ಗೈಸ್, ಇವತ್ತಿಗೆ ಇಷ್ಟೇ ಐಸ್ ಕ್ರೀಮ್ ತಿಂದ್ವಿ, ದೇವಸ್ಥಾನಕ್ಕೆ ಹೋದ್ವಿ, ಒಂದ್ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ವಿ. ಮತ್ತೆ ನೆಕ್ಸ್ಟ್ ವೀಕ್ ಸಿಗ್ತೀವಿ. ಅಲ್ಲಿವರೆಗೂ ವೇಟ್ ಮಾಡ್ತಾ ಇರಿ. ಬೈ ಬೈ. ಹೋಮೀಸ್, ಬೈ ಬೈ.